ಹಿಂದೂ ಧರ್ಮದ ಪ್ರಕಾರ ಯಾತ್ರಾ ಸ್ಥಳಗಳ ರಾಜ್ಯವೆಂದೇ ಪ್ರಸಿದ್ಧಿಯಾದ ಪ್ರಯಾಗ್ರಾಜ್ 12 ವರ್ಷಗಳಿಗೊಮ್ಮೆ ಇದು ನಡೆಯುತ್ತದೆ. ಕುಂಭಮೇಳ ಎಂಬ ಪ್ರಸಿದ್ಧ ಹೆಸರಿನೊಂದಿಗೆ ಇದು ನಡೆಯುತ್ತದೆ. ಕುಂಭಮೇಳ ನಡೆಯಲು ಕಾರಣವೇನು? ಪ್ರಸಿದ್ಧವಾಗಿ ನಡೀತಕ್ಕಂಥ ಸ್ಥಳಗಳು ಯಾವ್ಯಾವು? ಪ್ರಯಾಗ್ರಾಜ್ದಲ್ಲಿ ಅತ್ಯಂತ ಹೆಚ್ಚಾಗಿ ಈ ವರ್ಷದಲ್ಲಿ ಜನಸಂಖ್ಯೆ ಸೇರಲು ಕಾರಣವೇನು? ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಕುಂಭಮೇಳ ಸಂಪ್ರದಾಯವು ಬಹಳ ಹಳೆಯ ವಿದ್ವಾಂಸರು ನಂಬುತ್ತಾರೆ. ಅದಕ್ಕೆ ವ್ಯವಸ್ಥಿತ ರೂಪ ನೀಡಿದ ಕೀರ್ತಿ ಆದಿ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. 4 ಯಾತ್ರಾ ಸ್ಥಳದಂತೆ ಕುಂಭಮೇಳದಲ್ಲಿ ಸಾಧುಗಳು ಭಾಗವಹಿಸುವಿಕೆ ಖಚಿತಪಡಿಸಿದ್ದಾರೆ. ಅಂದರೆ ಇಲ್ಲಿ ಶಂಕರಾಚಾರ್ಯರವರು ಮೊದಲಿನಲ್ಲೇ ಅಂದರೆ ತಾವಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಈ ಯಾತ್ರಾ ಸ್ಥಳಗಳ ಬಗ್ಗೆ ತಮ್ಮಲ್ಲಿ ಖಚಿತಪಡಿಸ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಭಾರತದಲ್ಲಿ ಕುಂಭಮೇಳಗಳು ನಡೀತಕ್ಕಂಥ ಸ್ಥಳಗಳು ಸ್ನೇಹಿತರೆ, ಒಂದು ಪ್ರಯಾಗ್ರಾಜ್, ಇನ್ನೊಂದು ಉಜ್ಜಯಿನಿ, ಇನ್ನೊಂದು ನಾಸಿಕ್, ಇನ್ನೊಂದು ಹರಿದ್ವಾರ ಅಂತ ಹೇಳಿ. ಫ್ರೆಂಡ್ಸ್, ನಾವು ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಪ್ರಯಾಗ್ರಾಜ್ ಬರೋದು ಉತ್ತರ ಪ್ರದೇಶದಲ್ಲಿ, ಉಜ್ಜಯಿನಿ ಬರೋದು ಮಧ್ಯಪ್ರದೇಶದಲ್ಲಿ, ನಾಸಿಕ್ ಬರೋದು ಮಹಾರಾಷ್ಟ್ರದಲ್ಲಿ, ಹರಿದ್ವಾರ ಬರೋದು ಉತ್ತರಾಖಂಡದಲ್ಲಿ. ಇದರ ಇತಿಹಾಸ ತಿಳಿಬೇಕಂದ್ರೆ ಸ್ನೇಹಿತರೆ, ಯಾಕೆ ಈ 4 ಅತ್ಯಮೂಲ್ಯವಾದಂಥ ಸ್ಥಳಗಳಾಗಿದ್ದಾವೆ ಹಿಂದೂ ಸನಾತನ ಧರ್ಮದ ಪ್ರಕಾರ ಅಂತಂದರೆ, ಒಂದಾನೊಂದು ಕಾಲದಲ್ಲಿ ಅಂದರೆ ಈ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಾದಂತೆ ಒಮ್ಮೆ ಅಲ್ಲಿ ಎಲ್ಲ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನು ಪಡೆಯಲು ಸೇರಿಕೊಂಡಂಥ ಸ್ಥಳ ಸ್ನೇಹಿತರೆ. ಅಂದರೆ ಅಲ್ಲಿ ಅಮೃತವನ್ನು ಕುಡಿಯಲು ದೇವತೆಗಳು ಎಲ್ಲ ಒಂದಾಗಿ ಬರ್ತಾರೆ. ಆವಾಗ ರಾಕ್ಷಸರು ಸಹ ಅಲ್ಲಿಗೆ ಅಮೃತವನ್ನು ಕುಡಿಯಲು ಹಂಬಲಿಸಿ ಬರುತ್ತಾರೆ ಸ್ನೇಹಿತರೆ. ಅಲ್ಲಿ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ದೇವತೆಗಳ ಮಧ್ಯೆ ಮತ್ತು ರಾಕ್ಷಸರ ಮಧ್ಯೆ ಯುದ್ಧ ಆಗುತ್ತೆ ಸ್ನೇಹಿತರೆ. ಆ ಯುದ್ಧ 12 ದಿನಗಳವರೆಗೂ ಕಂಟಿನ್ಯೂ ಆಗಿ ಯುದ್ಧ ನಡೆಯುತ್ತೆ. ಆ 12 ದಿನಗಳವರೆಗೆ ಕಂಟಿನ್ಯೂ ಆಗಿ ಯುದ್ಧ ನಡೆದಿರೋ ಕಾರಣ ಏನಪ್ಪ ಅಂತಂದರೆ, ಅಮೃತ ಕುಡಿಯುವ ಉದ್ದೇಶಕ್ಕಾಗಿ. ಅಂದರೆ ರಾಕ್ಷಸರಿಗೂ ಅಮೃತ ಬೇಕಾಗಿತ್ತು. ಆ ದುರಾಸೆಯಿಂದ ರಾಕ್ಷಸರು ಏನು ಮಾಡಿದ್ರು ಅಂದರೆ ದೇವತೆಗಳೊಂದಿಗೆ ಯುದ್ಧ ಮಾಡಿ ಅದು ಅಮೃತವನ್ನು ಕುಡಿಯಲು ಪ್ರಯತ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅಮೃತವನ್ನು ಕುಡಿಯಲು ಎಲ್ಲ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಾಗ ಅಮೃತಿನ 4 ಹನಿಗಳು ಅವು ಏನಂದರೆ ಈ 4 ಸ್ಥಳಗಳಲ್ಲಿ ಒಂದೊಂದು ಹನಿಯಾಗಿ ಬಿದ್ದವು ಎಂಬ ಉಲ್ಲೇಖವಿದೆ. ಅಂದರೆ ಪ್ರಯಾಗ್ರಾಜದಲ್ಲಿ ಒಂದು, ಉಜ್ಜಯಿನಿಯಲ್ಲಿ ಒಂದು, ನಾಸಿಕ್ನಲ್ಲಿ ಒಂದು, ಹರಿದ್ವಾರದಲ್ಲಿ ಒಂದು, ಈ ಥರ 4 ಸ್ಥಳಗಳಲ್ಲಿ ಅಮೃತದ ಹನಿಗಳು ಬಿದ್ದಿದ್ದಾವೆ ಅನ್ನೋ ಒಂದು ಉಲ್ಲೇಖ ಇದೆ ಸ್ನೇಹಿತರೆ. ಹಾಗಾಗಿ ಆ ಬಿದ್ದಿರ್ತಕ್ಕಂಥ ಸ್ಥಳಗಳಲ್ಲಿ ಆ ನದಿಗಳು ಮೂಡಿದ್ರಿಂದ ಆ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ರೋಗಗಳು ರುಜಿನಗಳು ಎಲ್ಲ ವಾಸಿಯಾಗುತ್ತವೆ ಎಂಬ ಒಂದು ನಿಗೂಢವಾದಂಥ ಒಂದು ನಂಬಿಕೆ ನಮ್ಮ ಸನಾತನ ಧರ್ಮಭಕ್ತರಲ್ಲಿ ಮೂಡಿದೆ ಅಂತಲೇ ಹೇಳಬಹುದು. ಈ ಯುದ್ಧ ಸರಿಸಮನಾಗಿ 12 ದಿನಗಳ ಕೆಳಗೆ ನಡೆಯುತ್ತೆ. ಅಂದರೆ ರಾಕ್ಷಸರ ಮಧ್ಯೆ ಮತ್ತು ದೇವತೆಗಳ ಮಧ್ಯೆ 12 ದಿನಗಳವರೆಗೆ ಕಂಟಿನ್ಯೂ ಆಗಿ ನಡೆಯುತ್ತೆ. 12 ದಿನಗಳ ನಂತರ ರಾಕ್ಷಸರು ಸೋಲ್ತಾರೆ, ದೇವತೆಗಳು ಗೆಲ್ಲುತ್ತಾರೆ. ಹಂಗಾಗಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಮಾಡ್ತಾರೆ ಸ್ನೇಹಿತರೆ. ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ಮಾಡ್ತಾರೆ. ಅದೇ ಥರನೇ 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತದೆ ಸ್ನೇಹಿತರೆ. ಮಹಾಕುಂಭಮೇಳ ಅಂದರೆ ಇಲ್ಲಿ ಒಂದು ನಂಬಿಕೆ ಏನಪ್ಪ ಅಂತಂದರೆ, 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಅಂದರೆ ಆ ಅಮೃತ ಬಿದ್ದಿರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಆ ಜಳಕ ಮಾಡಿದರೆ ತಮ್ಮ ಎಲ್ಲ ರೋಗ ರುಜಿನಗಳು ವಾಸಿಯಾಗ್ತವೆ ಎಂಬ ಒಂದು ಕಲ್ಪನೆ ಇದೆ. ಆದ್ದರಿಂದ 2025ರಲ್ಲಿ ಮಹಾಕುಂಭಮೇಳ ನಡೆದಿರ್ತಕ್ಕಂಥ ಸ್ಥಳ ಹರಿದ್ವಾರ ಸ್ನೇಹಿತರೆ. ಇಲ್ಲಿ ನ್ಯೂಸು ಚಾನಲ್ಗಳು ಸುದ್ದಿ ಮಾಡಿರೋ ಪ್ರಕಾರ 15 ಕೋಟಿ ಜನಗಳು ಅಲ್ಲಿ ಸೇರಿರ್ತಕ್ಕಂಥ ಉಲ್ಲೇಖವಿದೆ. 15 ಕೋಟಿ ಜನ. ಮತ್ತು ಇನ್ನೊಂದು ಹೇಳೋದಾದರೆ ಅಲ್ಲಿ ನಾಗಸಾಧುಗಳು ಎಲ್ಲೆಲ್ಲೋ ವಾಸವಾಗಿದ್ದರು. ಅಂದರೆ ಅಲ್ಲೆಲ್ಲ ಹಿಮಾಲಯ ಪ್ರದೇಶದಲ್ಲಿ ವಾಸವಿರ್ತಕ್ಕಂಥ ಸಾಧುಗಳು ಎಲ್ಲ ಬಂದು ಭಾಗವಹಿಸ್ತಕ್ಕಂಥ ಒಂದು ಸ್ಥಳವಾಗಿ ಪ್ರಯಾಗ್ರಾಜ್ ಆವರಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು 144 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭಮೇಳ ಆದುದರಿಂದ ಇಲ್ಲಿ ಯಥೇಚ್ಛವಾಗಿ ಜನಸಂಖ್ಯೆ ಬಂದು ಅಲ್ಲಿ ಭಾಗವಹಿಸಿದೆ ಮತ್ತು ತಮ್ಮ ಧರ್ಮದ ಪ್ರಕಾರ ತಮ್ಮ ಭಕ್ತಿಯಿಂದ
ತಮ್ಮ ಆಚರಣೆಯಲ್ಲಿ ಏನಿದೆಯೋ ಆ ಆಚರಣೆಯನ್ನು ಎಲ್ಲ ಮಾಡಿಕೊಂಡಿದ್ದಾರೆ. ಇದು 144ನೇ ವರ್ಷಕ್ಕೆ 144ನೇ ವರ್ಷದ ಮಹಾಕುಂಭಮೇಳ ಆಗೋದ್ರಿಂದ ಇದು ನಾವೇ ಭಾಗ್ಯಶಾಲರು, ನಾವೇ ನೋಡಿದ್ದೀವಿ. ಮುಂದೆ ನಮ್ಮ ಮಕ್ಕಳು ನೋಡ್ತಾರೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಮನುಷ್ಯನ ಆಯಸ್ಸಿರೋದೇ ಸ್ನೇಹಿತರೆ ಇವಾಗ ನಾಳೆ 70ರಿಂದ 80 ವರ್ಷ ಮ್ಯಾಕ್ಸಿಮಮ್ ಅಂತ ತಿಳ್ಕೊಂಡ್ರೂ ನೋಡೋಕ್ಕಾಗಲ್ಲ. ಅದರಲ್ಲಿ 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಬರುತ್ತೆ. ಆ ಮಹಾಕುಂಭಮೇಳ ನೋಡಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ನಾವು ಅವರಿಗೆ ಆಶಿಸೋಣ. ಮತ್ತು ಮುಂದೆ ಈ ಥರ ಬಂದರೆ ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಸತ್ಯಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ ಅಂತ ಹೇಳುತ್ತಾ ಈ ನನ್ನ 2 ಮಾತುಗಳನ್ನು ಮಹಾಕುಂಭಮೇಳದ ಬಗ್ಗೆ ಕುರಿತು ಹೇಳಲು ಬಯಸಿದ್ದೀನಿ. ಫ್ರೆಂಡ್ಸ್ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗ್ತವೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.